BK ಪ್ರಸಾದ್ ಅವ್ರನ್ನ ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡಿದ್ಯೋ ಕಾಂಗ್ರೆಸ್ ಪಕ್ಷನೇ ಟಾರ್ಗೆಟ್ ಮಾಡಿದ್ಯೋ ಬರೋದಿಂದಲೇ ಗೊತ್ತಾಗ್ತದೆ. ಟಾರ್ಗೆಟ್ ಅವ್ರದ್ದು ಬಿಜೆಪಿ ಅವ್ರದ್ದು ಕಾಂಗ್ರೆಸ್ ಅವ್ರದ್ದು ಅಂತೇಳಿ ಬರೋದಿಂದಲೇ ಗೊತ್ತಾಗ್ತದೆ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಮೇಲ್ನೋಟಕ್ಕೆ ತಮಗೆ ಅನಿಸ್ಬೋದು ಇದು ರಾಮ ಜನ್ಮಭೂಮಿ ಕನೆಕ್ಟೆಡ್ ಇರ್ತಕ್ಕಂಥದ್ದು 22ನೇ ಕನೆಕ್ಟೆಡ್ ಇರ್ತಕ್ಕಂಥ ಅವ್ರ ಹೇಳಿಕೆ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಕಾಂಗ್ರೆಸ್ನವ್ರು ಯಾವ ರೀತಿ ತೆಗೆದುಕೊಂಡಿದ್ದಾರೆ ಅಂತೇಳಿ ಬರೋದಿಂದಲೇ ಗೊತ್ತಾಗ್ತದೆ. ಅವ್ರ ಟಾರ್ಗೆಟ್ ಕಾಂಗ್ರೆಸ್ದು ಬಿಜೆಪಿದು ಬರೋದಿಂದಲೇ ಗೊತ್ತಾಗ್ತದೆ. ಧನ್ಯವಾದ. ನೀವು ಹರಿಪ್ರಸಾದ್ ಅವ್ರ ಹೇಳಿಕೆಗಳಿರ್ಬೋದು, ಕೋಲಾರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಮಾಡಿ ವಾತಾವರಣ ಹಾಳು ಮಾಡತಕ್ಕಂಥ ಒಂದು ಪ್ರಯತ್ನ ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಏನು ನಡೆದಿದೆ, ಇವೆಲ್ಲ ಆಧಾರವಾಗಿ ಇಟ್ಕೊಂಡು ನಾವು ಅದನ್ನ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥದ್ದು, ಎಚ್ಚರ ವಹಿಸಬೇಕು ಅನ್ನೋದನ್ನ ರಾಜ್ಯ ಸರ್ಕಾರ ನಾನು ಈ ಸಂದರ್ಭ ಹೇಳ್ತಾ ಇದ್ದೇನೆ. ಅದು ಹನುಮಾನ್ BK ಪ್ರಸಾದ್ ಅವ್ರನ್ನ ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡಿದ್ಯೋ ಕಾಂಗ್ರೆಸ್ ಪಕ್ಷನೇ ಟಾರ್ಗೆಟ್ ಮಾಡಿದ್ಯೋ ಬರೋದಿಂದಲೇ ಗೊತ್ತಾಗ್ತದೆ. ಟಾರ್ಗೆಟ್ ಅವ್ರದ್ದು ಬಿಜೆಪಿ ಅವ್ರದ್ದು ಕಾಂಗ್ರೆಸ್ ಅವ್ರದ್ದು ಅಂತೇಳಿ ಬರೋದಿಂದಲೇ ಗೊತ್ತಾಗ್ತದೆ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಮೇಲ್ನೋಟಕ್ಕೆ ತಮಗೆ ಅನಿಸ್ಬೋದು ಇದು ರಾಮ ಜನ್ಮಭೂಮಿ ಕನೆಕ್ಟೆಡ್ ಇರ್ತಕ್ಕಂಥದ್ದು 22ನೇ ಕನೆಕ್ಟೆಡ್ ಇರ್ತಕ್ಕಂಥ ಅವ್ರ ಹೇಳಿಕೆ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಕಾಂಗ್ರೆಸ್ನವ್ರು ಯಾವ ರೀತಿ ತೆಗೆದುಕೊಂಡಿದ್ದಾರೆ ಅಂತೇಳಿ ಬರೋದಿಂದಲೇ ಗೊತ್ತಾಗ್ತದೆ. ಅವ್ರ ಟಾರ್ಗೆಟ್ ಕಾಂಗ್ರೆಸ್ದು ಬಿಜೆಪಿದು ಬರೋದಿಂದಲೇ ಗೊತ್ತಾಗ್ತದೆ. ಧನ್ಯವಾದ. ನೀವು ಹರಿಪ್ರಸಾದ್ ಅವ್ರ ಹೇಳಿಕೆಗಳಿರ್ಬೋದು, ಕೋಲಾರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಮಾಡಿ ವಾತಾವರಣ ಹಾಳು ಮಾಡತಕ್ಕಂಥ ಒಂದು ಪ್ರಯತ್ನ ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಏನು ನಡೆದಿದೆ, ಇವೆಲ್ಲ ಆಧಾರವಾಗಿ ಇಟ್ಕೊಂಡು ನಾವು ಅದನ್ನ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥದ್ದು, ಎಚ್ಚರ ವಹಿಸಬೇಕು ಅನ್ನೋದನ್ನ ರಾಜ್ಯ ಸರ್ಕಾರ ನಾನು ಈ ಸಂದರ್ಭ ಹೇಳ್ತಾ ಇದ್ದೇನೆ. ಅದು ಹನುಮಾನ್ BK ಪ್ರಸಾದ್ ಅವ್ರನ್ನ ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡಿದ್ಯೋ ಕಾಂಗ್ರೆಸ್ ಪಕ್ಷನೇ ಟಾರ್ಗೆಟ್ ಮಾಡಿದ್ಯೋ ಬರೋದಿಂದಲೇ ಗೊತ್ತಾಗ್ತದೆ. ಟಾರ್ಗೆಟ್ ಅವ್ರದ್ದು ಬಿಜೆಪಿ ಅವ್ರದ್ದು ಕಾಂಗ್ರೆಸ್ ಅವ್ರದ್ದು ಅಂತೇಳಿ ಬರೋದಿಂದಲೇ ಗೊತ್ತಾಗ್ತದೆ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಮೇಲ್ನೋಟಕ್ಕೆ ತಮಗೆ ಅನಿಸ್ಬೋದು ಇದು ರಾಮ ಜನ್ಮಭೂಮಿ ಕನೆಕ್ಟೆಡ್ ಇರ್ತಕ್ಕಂಥದ್ದು 22ನೇ ಕನೆಕ್ಟೆಡ್ ಇರ್ತಕ್ಕಂಥ ಅವ್ರ ಹೇಳಿಕೆ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಕಾಂಗ್ರೆಸ್ನವ್ರು ಯಾವ ರೀತಿ ತೆಗೆದುಕೊಂಡಿದ್ದಾರೆ ಅಂತೇಳಿ ಬರೋದಿಂದಲೇ ಗೊತ್ತಾಗ್ತದೆ. ಅವ್ರ ಟಾರ್ಗೆಟ್ ಕಾಂಗ್ರೆಸ್ದು ಬಿಜೆಪಿದು ಬರೋದಿಂದಲೇ ಗೊತ್ತಾಗ್ತದೆ. ಧನ್ಯವಾದ. ನೀವು ಹರಿಪ್ರಸಾದ್ ಅವ್ರ ಹೇಳಿಕೆಗಳಿರ್ಬೋದು, ಕೋಲಾರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಮಾಡಿ ವಾತಾವರಣ ಹಾಳು ಮಾಡತಕ್ಕಂಥ ಒಂದು ಪ್ರಯತ್ನ ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಏನು ನಡೆದಿದೆ, ಇವೆಲ್ಲ ಆಧಾರವಾಗಿ ಇಟ್ಕೊಂಡು ನಾವು ಅದನ್ನ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥದ್ದು, ಎಚ್ಚರ ವಹಿಸಬೇಕು ಅನ್ನೋದನ್ನ ರಾಜ್ಯ ಸರ್ಕಾರ ನಾನು ಈ ಸಂದರ್ಭ ಹೇಳ್ತಾ ಇದ್ದೇನೆ. ಅದು ಹನುಮಾನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.